ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಗುರುರಾಜ್ ಬಾಗಲಕೋಟ್. ಮೊದಲಿಗೆ ಮುಖ್ಯಾಂಶಗಳು. ರಸಗೊಬ್ಬರಕ್ಕಾಗಿ ಪರದಾಟ, ಅತಿಯಾದ ಬಳಕೆ ಬೇಡ ಎಂದ ಕೃಷಿ ತಜ್ಞರು. ಬ್ಯಾಡಗಿ ಮೆಣಸಿನಕಾಯಿ ಬೆಲೆಯಲ್ಲಿ ಸ್ಥಿರತೆ, ರೈತರು ನಿರಾಳ. ಕೃಷಿಕರಿಗೆ ಸಂಕಷ್ಟ, ರೋಗಕ್ಕೆ ಸಿಲುಕಿ ಸಣ್ಣಾದ ಶುಂಠಿ. ರಫ್ತು ಬೇಡಿಕೆ ಕುಸಿತ, ಕೂನೂರು ಚಹಾ ಹರಾಜಿಗೆ ಹಿನ್ನಡೆ. ಹಿಮಾಚಲದಲ್ಲಿ ಪ್ರವಾಹಕ್ಕೆ ರಸ್ತೆಗಳು ಬಂದ್, ಸೇಬು ಬೆಳೆಗಾರರಿಗೆ ಭಾರೀ ನಷ್ಟದ ಭೀತಿ. ಜವಳಿ ಕ್ಷೇತ್ರಕ್ಕೆ ಜೀವಾಳ, ಹತ್ತಿ ಆಮದು ಸುಂಕ ತಾತ್ಕಾಲಿಕವಾಗಿ ರದ್ದು. ಇದೀಗ ವಾರ್ತೆಗಳ ವಿವರ. ರಸಗೊಬ್ಬರಕ್ಕಾಗಿ ಪರದಾಟ, ಅತಿಯಾದ ಬಳಕೆ ಬೇಡ ಎಂದ ಕೃಷಿ ತಜ್ಞರು. ಕೋಲಾರ ಜಿಲ್ಲೆಯಾದ್ಯಂತ ಮಳೆ ಉತ್ತಮವಾಗಿದ್ದು ಯೂರಿಯಾ ಗೊಬ್ಬರದ ಬೇಡಿಕೆ ಹೆಚ್ಚಾಗಿದೆ. ಜಿಲ್ಲೆಯ ಮುಳುಬಾಗಿಲು ತಾಲೂಕಿನಲ್ಲಿ ರಾಗಿ, ಭತ್ತ, ಮುಸುಕಿನ ಜೋಳ, ತೊಗರಿ, ಹುರುಳಿ, ಅಲಸಂದಿ, ಅವರೆ, ನೆಲಗಡಲೆ ಹಾಗೂ ನೀರಾವರಿ ಮೂಲದ ನಾನಾ ವಾಣಿಜ್ಯ ಬೆಳೆಗಳನ್ನು 13,484 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗಿದೆ. ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಮುಂಗಾರು ಮಳೆಯ ಅಭಾವದಿಂದ ಮಳೆಯಾಶ್ರಿತ ರಾಗಿ, ನೆಲಗಡಲೆ ಮತ್ತಿತರ ಬೆಳೆಗಳ ಬಿತ್ತನೆ ತಡವಾಗಿದೆ. ಆಗಸ್ಟ್ ತಿಂಗಳಲ್ಲಿ ಮಳೆಯಾಗುತ್ತಿದ್ದು ಬಿತ್ತನೆ ಮಾಡಿರುವ ಹೊಲಗಳಿಗೆ ಗೊಬ್ಬರ ಬೇಕಾಗಿದ್ದು ರೈತರು ಗೊಬ್ಬರದ ಅಂಗಡಿಗಳಿಗೆ ಮುಗಿಬೀಳುತ್ತಿದ್ದಾರೆ. ತಾಲೂಕಿನಲ್ಲಿ ಸುಮಾರು 40% ರೈತರು ಮಳೆಯಾಶ್ರಿತ ಬೆಳೆ ಬೆಳೆಯುತ್ತಿದ್ದು ಅವಣಿ, ದುಗ್ಗಸಂದ್ರ, ತಾಯಲೂರು ಹೋಬಳಿಗಳಲ್ಲಿ ರಾಗಿ ಹೆಚ್ಚಾಗಿದ್ದರೆ ಬೈರಕೂರು ಹಾಗೂ ಕಸಬಾ ಹೋಬಳಿಯ ಕೆಲವು ಕಡೆ ನೆಲಗಡಲೆ ಹೆಚ್ಚು ಬೆಳೆಯುತ್ತಿದ್ದಾರೆ. ಯೂರಿಯಾದಿಂದಲೇ ಫಸಲು ಹೆಚ್ಚಾಗುತ್ತದೆ ಎಂಬ ಮಾಹಿತಿ ಸುಳ್ಳು. ರೈತರು ಚಿಂತಿಸುವ ಅವಶ್ಯಕತೆ ಇಲ್ಲ. ತಾಲೂಕಿನ ಗೊಬ್ಬರ ಗೋದಾಮುಗಳಲ್ಲಿ ಯೂರಿಯಾ, ಡಿಎಪಿ ಸೇರಿದಂತೆ ಒಟ್ಟು 1,066.1 ಟನ್ ಗೊಬ್ಬರ ಸಂಗ್ರಹ ಇದೆ ಎನ್ನುತ್ತಾರೆ ತಾಲೂಕಿನ ಕೃಷಿ ಅಧಿಕಾರಿಗಳು. ಬ್ಯಾಡಗಿ ಮೆಣಸಿನಕಾಯಿ ಬೆಲೆಯಲ್ಲಿ ಸ್ಥಿರತೆ, ರೈತರು ನಿರಾಳ. ಮಂಗಳವಾರ ಬ್ಯಾಡಗಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ 23,250 ಚೀಲ ಮೆಣಸಿನಕಾಯಿ ಮಾರಾಟವಾಗಿದ್ದು ಬೆಲೆಯಲ್ಲಿ ಚೇತರಿಕೆ ಕಂಡುಬಂದಿದೆ. ಕಳೆದ ವಾರ ಒಟ್ಟಾರೆ 62,781 ಚೀಲ ಅಂದರೆ 15,695 ಕ್ವಿಂಟಲ್ ಒಣಮೆಣಸಿನಕಾಯಿ ಮಾರಾಟವಾಗಿದೆ. ಮಂಗಳವಾರ ಮತ್ತು ಶುಕ್ರವಾರ ಮಾತ್ರ ಮೆಣಸಿನಕಾಯಿ ಹೆಚ್ಚು ಮಾರಾಟವಾಗುತ್ತಿದೆ. ಪ್ರಾಂಗಣದಲ್ಲಿ ಆಗಸ್ಟ್ 19ರಂದು 650 ಲಾಟ್ ಮೆಣಸಿನಕಾಯಿ ಚೀಲಗಳನ್ನು ಟೆಂಡರ್ಗೆ ಇಡಲಾಗಿದ್ದು ಈ ಪೈಕಿ ತೇವಾಂಶ ಹೆಚ್ಚಿರುವ ಹಾಗೂ ಗುಣಮಟ್ಟದ ಕೊರತೆ ಇರುವ 68 ಲಾಟ್ಗಳಿಗೆ ವರ್ತಕರು ಟೆಂಡರ್ ನಮೂದಿಸಿಲ್ಲ. 60 ಚೀಲದ ಡಬ್ಬಿ ಮೆಣಸಿನಕಾಯಿ ಕ್ವಿಂಟಲ್ಗೆ 24,509 ರೂಪಾಯಿ, 40 ಚೀಲದ ಕಡ್ಡಿ ಮೆಣಸಿನಕಾಯಿಗೆ 22,000 ಹಾಗೂ ಗುಂಟೂರು ಮೆಣಸಿನಕಾಯಿಗೆ 12,829 ರೂಪಾಯಿಗೆ ಗರಿಷ್ಠ ಬೆಲೆಯಲ್ಲಿ ಮಾರಾಟವಾಗಿದೆ. ಸರಾಸರಿ ಬೆಲೆಯಲ್ಲೂ ಸ್ಥಿರತೆ ಕಾಯ್ದುಕೊಂಡಿದ್ದು ಬ್ಯಾಡಗಿ ಡಬ್ಬಿಗೆ 18,859, ಬ್ಯಾಡಗಿ ಕಡ್ಡಿಗೆ 16,009 ಹಾಗೂ ಗುಂಟೂರು ಒಣ ಮೆಣಸಿನಕಾಯಿಗೆ 11,629 ರೂಪಾಯಿಗೆ ಮಾರಾಟವಾಗಿದೆ. ಮಂಗಳವಾರ ಟೆಂಡರ್ ಪ್ರಕ್ರಿಯೆಯಲ್ಲಿ ಒಟ್ಟು 98 ಖರೀದಿ ವರ್ತಕರು ಪಾಲ್ಗೊಂಡಿದ್ದರು ಎಂದು ಎಪಿಎಂಸಿ ಮೂಲಗಳು ತಿಳಿಸಿವೆ. ಕೃಷಿಕರಿಗೆ ಸಂಕಷ್ಟ, ರೋಗಕ್ಕೆ ಸಿಲುಕಿ ಸಣ್ಣಾದ ಶುಂಠಿ. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನಲ್ಲಿ ಕಳೆದ 2 ತಿಂಗಳಿಂದ ಬಿಡುವಿಲ್ಲದೆ ಮಳೆಯಾಗುತ್ತಿದೆ. ಹೆಚ್ಚಿನ ತೇವಾಂಶದ ಕಾರಣ ಶುಂಠಿ ಬೆಳೆಗೆ ಎಲೆಚುಕ್ಕೆ ರೋಗ ತಗುಲಿದ್ದು ಕ್ರಿಮಿನಾಶಕ ಸಿಂಪಡಿಸಿದರೂ ರೋಗ ನಿವಾರಣೆ ಆಗುತ್ತಿಲ್ಲ. ಇದರಿಂದಾಗಿ ರೈತರು ಬೆಳೆ ಕಳೆದುಕೊಳ್ಳುವ ಆತಂಕಕ್ಕೆ ಒಳಗಾಗಿದ್ದಾರೆ. ಈ ಭಾಗದ ರೈತರು ಮೊದಲು ಆಲೂಗಡ್ಡೆ ಬೆಳೆಯುತ್ತಿದ್ದರು. ಅಂಗಮಾರಿ ರೋಗ ತೀವ್ರವಾಗಿದ್ದರಿಂದ ಆಲೂಗಡ್ಡೆ ಬೆಳೆಯುವುದನ್ನು ನಿಲ್ಲಿಸಿದರು. 2 ದಶಕಗಳ ಹಿಂದೆ ಕೇರಳದ ಕೆಲ ಬಂಡವಾಳಶಾಹಿಗಳು ಜಿಲ್ಲೆಗೆ ಬಂದು ರೈತರಿಂದ ಭೂಮಿ ಬಾಡಿಗೆಗೆ ಪಡೆದು ಶುಂಠಿ ಬೆಳೆಯಲು ಆರಂಭಿಸಿದರು. ಅತ್ಯುತ್ತಮ ಬೆಳೆ ಹಾಗೂ ಲಾಭ ಕಂಡು ಬಂದಿದ್ದರಿಂದ ಸ್ಥಳೀಯ ರೈತರು ಸಹ ಶುಂಠಿ ಬೆಳೆಯಲು ಹೆಚ್ಚಿನ ಆಸಕ್ತಿ ತೋರುತ್ತಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಶುಂಠಿ ಬೆಳೆಯುವ ರೈತರು ಅಧಿಕವಾಗಿದ್ದು ಇತ್ತೀಚೆಗೆ ಶುಂಠಿ ಮಾಡುವ ಹಂತದಿಂದಲೇ ಕ್ರಿಮಿನಾಶಕ ಬಳಸಬೇಕಾಗಿದೆ. ಬೆಳೆ ಹುಟ್ಟಿ ಸುಮಾರು 7-8 ತಿಂಗಳು ಆಗುವವರೆಗೂ ಕ್ರಿಮಿನಾಶಕ ಸಿಂಪಡಿಸಿ ಕಾಪಾಡಬೇಕು. ಶುಂಠಿ ಬೆಳೆ ತಂಪು ವಾತಾವರಣದಲ್ಲಿ ಬೆಳೆಯುತ್ತದೆ, ಆದರೆ ಆಗಾಗ ಬಿಸಿಲು ವಾತಾವರಣ ಇದ್ದರೆ ಚೆನ್ನಾಗಿ ಬೆಳೆಯುತ್ತದೆ. 2 ತಿಂಗಳಿನಿಂದ ಬಿಡುವಿಲ್ಲದೆ ತುಂತುರು ಮಳೆ ಆಗುತ್ತಿರುವುದರಿಂದ ರೋಗ ಸಂಪೂರ್ಣ ಬೆಳೆಯನ್ನು ಆವರಿಸಿದ್ದು ಗಿಡಗಳು ಹಳದಿ ಬಣ್ಣಕ್ಕೆ ತಿರುಗಿ ಕೊಳೆಯುತ್ತಿದೆ. ಪ್ರತಿ ವರ್ಷ ಅದೃಷ್ಟ ಪರೀಕ್ಷೆಗೆ ಒಳಗಾಗುವ ರೈತರು ಈ ವರ್ಷ ಉತ್ತಮ ಬೆಲೆ ಮತ್ತು ಬೆಲೆ ಸಿಗುತ್ತದೆ ಎಂಬ ಆಶಾಭಾವದಿಂದ ಶುಂಠಿ ಬೆಳೆದಿದ್ದಾರೆ. ಆದರೆ ಇಂತಹ ಪರಿಸ್ಥಿತಿಯಿಂದ ರೈತರು ಸಂಕಷ್ಟ ಅನುಭವಿಸುವಂತಾಗಿದೆ. ಇದೀಗ ಒಂದು ವಾಣಿಜ್ಯ ವಿರಾಮ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ
ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್, ಕೈತೋಟ, ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಹೂ ಬೀಜಗಳು. IIHR ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು. ₹50 ಚಿಕ್ಕ ಪ್ಯಾಕೆಟ್ನಲ್ಲಿ. UPI ಮೂಲಕ ಹಣ ಪಾವತಿಸಿದರೆ ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ. ಅಧಿಕೃತ ತಳಿಗಳ ನಿಜ ಬೀಜಗಳು. ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ. ಜಸ್ಟ್ ಸೀಡ್ಸ್. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು. ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು. ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು. ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ವಿರಾಮದ ನಂತರ ಮತ್ತೊಮ್ಮೆ ಕೃಷಿ ವಾರ್ತೆಗೆ ಸ್ವಾಗತ. ರಫ್ತು ಬೇಡಿಕೆ ಕುಸಿತ, ಕೂನೂರು ಚಹಾ ಹರಾಜಿಗೆ ಹಿನ್ನಡೆ. ನೀಲಗಿರಿ ಬೆಟ್ಟಗಳ ತುದಿಯಲ್ಲಿರುವ ಕೂನೂರು ಭಾರತದ ಪ್ರಮುಖ ಚಹಾ ಉತ್ಪಾದನಾ ಕೇಂದ್ರಗಳಲ್ಲಿ ಒಂದು. ಇಲ್ಲಿನ ಚಹಾ ಅದರ ವಿಶಿಷ್ಟ ಸುವಾಸನೆ ಮತ್ತು ಗುಣಮಟ್ಟಕ್ಕೆ ಪ್ರಸಿದ್ಧಿಯಾಗಿದೆ. ದೇಶೀಯ ಮಾರುಕಟ್ಟೆಯಲ್ಲಿ ಮಾತ್ರವಲ್ಲದೆ ಜಾಗತಿಕವಾಗಿಯೂ ಕೂನೂರು ಚಹಾಕ್ಕೆ ಭಾರಿ ಬೇಡಿಕೆ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಆಮದು ಬೇಡಿಕೆಯಲ್ಲಿನ ಕುಸಿತದಿಂದಾಗಿ ಕೂನೂರು ಚಹಾ ಮಾರಾಟದ ಮೇಲೆ ತೀವ್ರ ಪರಿಣಾಮ ಬೀರಿದೆ. ಉತ್ತಮ ಗುಣಮಟ್ಟದ 16,03,345 kg ಚಹಾದ ಎಲೆಗಳನ್ನು ಮಾರಾಟಕ್ಕೆ ಇಡಲಾಗಿತ್ತು. ಅದರಲ್ಲಿ 75% ಮಾತ್ರ ಮಾರಾಟವಾಗಿದೆ. ಇದರ ಜೊತೆಗೆ ಡಸ್ಟ್ ಚಹಾ ಕೂಡ 82% ಮಾತ್ರ ಮಾರಾಟವಾಗಿದೆ. ಹರಾಜಿನಲ್ಲಿ ಬೆಲೆಗಳು ತೀವ್ರ ಕುಸಿದಿವೆ. ಪ್ರತಿ ಕೆಜಿ ಚಹಾದ ಬೆಲೆ ₹5 ಇಳಿಕೆ ಕಂಡಿದೆ. ಸಾಗಣೆ ವಿಳಂಬ ಮತ್ತು ಗುಣಮಟ್ಟದ ಸಮಸ್ಯೆಗಳು ಒಟ್ಟಾಗಿ ಸೇರಿ ಕೂನೂರು ಚಹಾದ ಮಾರಾಟದ ಮೇಲೆ ನೇರವಾಗಿ ಪ್ರಭಾವ ಬೀರಿದೆ. ಇದರಿಂದಾಗಿ ಚಹಾ ಉದ್ಯಮವು ತಾತ್ಕಾಲಿಕವಾಗಿ ಆರ್ಥಿಕ ಹಿನ್ನಡೆ ಅನುಭವಿಸಿದೆ. ಭವಿಷ್ಯದಲ್ಲಿ ಈ ಸವಾಲುಗಳು ನಿವಾರಣೆ ಆಗಲಿದೆ ಎಂಬ ಆಶಾಭಾವನೆಯಲ್ಲಿ ಕೂನೂರು ವ್ಯಾಪಾರಿಗಳಿದ್ದಾರೆ. ಹಿಮಾಚಲದಲ್ಲಿ ಪ್ರವಾಹಕ್ಕೆ ರಸ್ತೆಗಳು ಬಂದ್, ಸೇಬು ಬೆಳೆಗಾರರಿಗೆ ಭಾರೀ ನಷ್ಟದ ಭೀತಿ. ಹಿಮಾಚಲ ಪ್ರದೇಶವು ಭಾರತದ ಸೇಬು ರಾಜ್ಯ ಎಂದೇ ಪ್ರಸಿದ್ಧಿ. ಇಲ್ಲಿ ಬೆಳೆಯುವ ಸೇಬು ದೇಶದಾದ್ಯಂತ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಅಪಾರ ಬೇಡಿಕೆ ಹೊಂದಿದೆ. ಆದರೆ ಇತ್ತೀಚೆಗೆ ರಾಜ್ಯದಲ್ಲಿ ಸುರಿಯುತ್ತಿರುವ ಭಾರೀ ಮಳೆ ಮತ್ತು ಪ್ರವಾಹದಿಂದ ಸೇಬು ಉದ್ಯಮಕ್ಕೆ ಭಾರೀ ನಷ್ಟ ಉಂಟಾಗಿದೆ. ಕಳೆದ ಕೆಲವು ವಾರಗಳಿಂದ ಹಿಮಾಚಲ ಪ್ರದೇಶದಲ್ಲಿ ನಿರಂತರವಾಗಿ ಮಳೆಯಾಗುತ್ತಿದ್ದು ಹಲವು ಕಡೆ ಭೂಕುಸಿತಗಳು ಸಂಭವಿಸಿವೆ. ಪ್ರಮುಖ ಹೆದ್ದಾರಿಗಳಾದ ಕಿರಾತ್ಪುರ್ ಮನಾಲಿ ರಾಷ್ಟ್ರೀಯ ಹೆದ್ದಾರಿ ಸೇರಿದಂತೆ ನೂರಾರು ರಸ್ತೆಗಳು ಬಂದ್ ಆಗಿವೆ. ಈ ರಸ್ತೆಗಳು ಸೇಬು ಬೆಳೆಯುವ ಪ್ರದೇಶಗಳನ್ನು ಪ್ರಮುಖ ಮಾರುಕಟ್ಟೆಗಳೊಂದಿಗೆ ಸಂಪರ್ಕಿಸುತ್ತವೆ. ಸೇಬು ಹಣ್ಣುಗಳನ್ನು ಕಟಾವು ಮಾಡಿದ ನಂತರ ತಕ್ಷಣವೇ ತಂಪು ಶೇಖರಣಾ ಘಟಕಗಳಿಗೆ ಅಥವಾ ಮಾರುಕಟ್ಟೆಗೆ ಸಾಗಿಸಬೇಕು. ರಸ್ತೆಗಳ ಬಂದ್ನಿಂದಾಗಿ ಸೇಬು ತುಂಬಿದ ಟ್ರಕ್ಗಳು ಮತ್ತು ಇತರ ವಾಹನಗಳು ಮಾರ್ಗ ಮಧ್ಯದಲ್ಲಿ ಸಿಲುಕಿವೆ. ಸೇಬುಗಳು ಟ್ರಕ್ಗಳಲ್ಲಿಯೇ ಅಥವಾ ಗೋದಾಮುಗಳಲ್ಲಿಯೇ ಕೊಳೆಯಲು ಆರಂಭಿಸಿವೆ. ಇದರಿಂದಾಗಿ ರೈತರಿಗೆ ಅಪಾರ ನಷ್ಟ ಉಂಟಾಗಿದೆ. ಈ ಪರಿಸ್ಥಿತಿಯನ್ನು ನಿಭಾಯಿಸಲು ರಾಜ್ಯ ಸರ್ಕಾರ ತುರ್ತು ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ರಸ್ತೆಗಳನ್ನು ತೆರವುಗೊಳಿಸುವ ಕಾರ್ಯ ನಡೆಯುತ್ತಿದೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಮತ್ತು ಸೇನೆಯು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿವೆ. ಸರ್ಕಾರವು ಈಗಾಗಲೇ ಪ್ರವಾಹದಿಂದ ಉಂಟಾದ ನಷ್ಟವನ್ನು ಅಂದಾಜಿಸಿದ್ದು ಬೆಳೆಗಾರರಿಗೆ ಪರಿಹಾರ ನೀಡುವ ಭರವಸೆ ನೀಡಿದೆ. ಜವಳಿ ಕ್ಷೇತ್ರಕ್ಕೆ ಜೀವಾಳ, ಹತ್ತಿ ಆಮದು ಸುಂಕ ತಾತ್ಕಾಲಿಕವಾಗಿ ರದ್ದು.
ಭಾರತ ಸರ್ಕಾರವು ತನ್ನ ದೇಶೀಯ ಜವಳಿ ಉದ್ಯಮಕ್ಕೆ ಬೆಂಬಲ ನೀಡುವ ಉದ್ದೇಶದಿಂದ ಹತ್ತಿಯ ಮೇಲೆ ವಿಧಿಸಲಾಗಿದ್ದ 11% ಆಮದು ಸುಂಕವನ್ನು ತೆಗೆದುಹಾಕುವ ನಿರ್ಧಾರಕ್ಕೆ ಬಂದಿದೆ. ಈ ತಾತ್ಕಾಲಿಕ ಸುಂಕ ರದ್ದು ಆಗಸ್ಟ್ 19ರಿಂದ ಸೆಪ್ಟೆಂಬರ್ 30, 2025ರವರೆಗೆ ಜಾರಿಯಲ್ಲಿರುತ್ತದೆ. ಈ ನಿರ್ಧಾರದ ಮುಖ್ಯ ಉದ್ದೇಶ ದೇಶೀಯ ಹತ್ತಿ ಬೆಲೆಗಳನ್ನು ಸ್ಥಿರಗೊಳಿಸುವುದು ಮತ್ತು ಜವಳಿ ಹಾಗೂ ಉಡುಪುಗಳ ಕ್ಷೇತ್ರಕ್ಕೆ ಅಗತ್ಯವಾದ ಕಚ್ಚಾ ಸಾಮಗ್ರಿಯ ಕೊರತೆಯನ್ನು ನೀಗಿಸುವುದು. ಜವಳಿ ಉದ್ಯಮದ ಭಾಗಿದಾರರು ಸುಂಕರಹಿತ ಅವಧಿಯನ್ನು ಸೆಪ್ಟೆಂಬರ್ ನಂತರವೂ ವಿಸ್ತರಿಸುವಂತೆ ಕೋರುತ್ತಿದ್ದಾರೆ. ಹೊಸ ಆಮದು ಆರ್ಡರ್ಗಳಿಗೆ ಹೆಚ್ಚಿನ ಸಮಯ ಬೇಕಾಗಿರುವುದರಿಂದ ಈ ಅವಧಿ ತೀರಾ ಕಡಿಮೆ ಎಂದು ಉದ್ಯಮದ ಭಾಗಿದಾರರು ವಾದಿಸಿದ್ದಾರೆ. ಅಮೆರಿಕದೊಂದಿಗಿನ ವ್ಯಾಪಾರ ಸಂಬಂಧಗಳನ್ನು ಸುಧಾರಿಸುವಲ್ಲಿಯೂ ಇದು ಒಂದು ಕಾರ್ಯತಂತ್ರದ ಹೆಜ್ಜೆಯಾಗಿದೆ. ಅಮೆರಿಕದೊಂದಿಗೆ ಭಾರತದ ವ್ಯಾಪಾರ ಮಾತುಕತೆಗಳಿಗೆ ಹತ್ತಿ ಸುಂಕ ರದ್ದತಿ ದಾರಿ ಮಾಡಿಕೊಡಬಹುದೆಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.